ನನಗೆ ಮಹಾಭಾರತದಲ್ಲಿ ಕೆಲವೆಲ್ಲ ಜಿಜ್ಞಾಸೆಗಳುಂಟು, ಅದಕ್ಕೆ ನೀವು ಉತ್ತರಿಸಬೇಕು ಅಂತ ಜೈಮಿನಿಗಳು ಮಾರ್ಕಂಡೇಯರಲ್ಲಿ ಕೇಳುತ್ತಾರೆ. ಯಾಕೆಂದರೆ ನಾನು ತಿಳ್ಕೊಂಡಂತೆ ತದಿದಂ ಭಾರತಾಖ್ಯಾನಂ ಬಹ್ವರ್ಥಂ ಶ್ರುತಿ ವಿಸ್ತರಂ, ಈ ಭಾರತ ಆಖ್ಯಾನ ಉಂಟಲ್ಲ ಅದು ತುಂಬ ಅರ್ಥ ಉಂಟು ನಾನು ಕೇಳಿದ್ದೇನೆ, ಶ್ರುತಿಯ ವ್ಯಾಖ್ಯಾನವನ್ನು ಮಾಡಿದ್ದೆ ಅಂತ ಕೇಳಿದ್ದೇನೆ. ಅದಕ್ಕೆ ಸರಿಯಾಗಿ ಅದರ ಬಗ್ಗೆ ನನಗೆ ಒಂದು ತಿಳುವಳಿಕೆ ಬೇಕು ಅಂತ ಅಪೇಕ್ಷೆ ಪಟ್ಟು ನಿಮ್ಮ ಬಳಿಗೆ ನಾನು ಬಂದಿದ್ದೇನೆ. ಏನಪ್ಪ ನಿನಗೆ ಮಹಾಭಾರತದ ಸಮಸ್ಯೆಗಳು ಅಂತಂದರೆ ಅನ್ನುತ್ತಾರೆ ಜೈಮಿನಿಗಳು. ವಸ್ತು ದೇವರು ಅಂತ ಒಬ್ಬ ಇದ್ದಾನೆ. ಆ ದೇವರು ಜನಾರ್ದನ. ಜನಾರ್ದನ ಏನು, ಎಲ್ಲರನ್ನು ಹುಟ್ಟಿಸ್ತಾನೆ, ಹುಟ್ಟಿದಂತಹ ವ್ಯಕ್ತಿಗಳನ್ನು ಅವರವರ ಕರ್ಮಾನುಸಾರವಾಗಿ ಶಿಕ್ಷಿಸ್ತಾನೆ, ಅಲ್ಲ ಶಿಕ್ಷಣ ಕೊಡ್ತಾನೆ, ಎಲ್ಲ ಮಾಡ್ತಾನೆ ಅವನು. ಆದರೆ ಉಳಿದವರನ್ನು ತಿದ್ದಲಿ ಮತ್ತೊಂದು ಮಾಡಲಿ, ಅವನು ಯಾಕೆ ಮನುಷ್ಯನಾಗಿ ಹುಟ್ಟಬೇಕಿತ್ತು? ಕೃಷ್ಣಾಭಿಧಾನದಿಂದ ಒಂದು. ಇನ್ನು ಕಸ್ಮಾಚ್ಚ ಪಾಂಡುಪುತ್ರಾಣಾಂ ಏಕಾಸಾ ದ್ರುಪದಾತ್ಮಜ. ರೂಢಿಯಲ್ಲಿ ಹೇಗೆ ಅಂತಂದರೆ ಒಂದು ಹೆಣ್ಣಿಗೆ ಒಂದು ಗಂಡು. ಅಂಥದ್ರಲ್ಲಿ ದ್ರೌಪದೀ ದೇವಿಗೆ 5 ಮಂದಿ ಗಂಡಂದಿರು. ಪಂಚಾನ ಮಹಿಷಿ ಕೃಷ್ಣ ಹ್ಯತ್ರನ ಸಂಶಯೋ ಮಹಾನ್. ಅದು ಹೇಗೆ ಸಾಧ್ಯ? ಇನ್ನು ಬ್ರಹ್ಮಹತ್ಯಾ ದೋಷ ಬಂತು ಅಂತ ಬಲರಾಮದೇವರು ತೀರ್ಥಯಾತ್ರೆಗೆ ಹೋದವರು, ಅಲ್ಲಿ ಕಥಂಚ ಬಲರಾಮದೇವರು ಬ್ರಹ್ಮಹತ್ಯೆ ಬಂತು ಅಂತ ತೀರ್ಥಯಾತ್ರೆಗೆ ಹೋದರು. ಯಾಕೆ ಹೋದರು? ಇನ್ನು ದ್ರೌಪದಿಯ ಮಕ್ಕಳು ಅವರೆಲ್ಲರೂ ಕೂಡ ಮಹಾರಥಿಗಳು, ಅಂದರೆ ಪಾಂಡವರಿಂದ ದ್ರೌಪದೀ ದೇವಿಯಲ್ಲಿ ಹುಟ್ಟಿದಂತಹ ಮಕ್ಕಳು. ಅವರೆಲ್ಲರೂ ಮಹಾರಥಿಗಳು. ಅವರೇ ಅಕೃತದಾರಾಹ, ಮದುವೆನೂ ಆಗದೆ ಸತ್ರಲ್ಲ. ಅವರಿಗೆ ಒಬ್ಬರಿಗೂ ಮದುವೆ ಆಗಲಿಲ್ಲಲ್ಲ, ಅದು ಯಾಕೆ? ಅನಾಥರಂತೆ ಸತ್ತು ಬಿಟ್ರಲ್ಲ ಅವರೆಲ್ಲ. ಪಾಂಡವರೇ ಅವರಿಗೆ ಸ್ವಾಮಿಗಳಾಗಿದ್ದಾವಾಗಲೂ ರಕ್ಷಕರಾಗಿದ್ದಾವಾಗಲೂ ಆ ದ್ರೌಪದೇಯರು ಸತ್ರು. ಹೀಗೆ ಇದನ್ನೆಲ್ಲ ಸ್ವಲ್ಪ ನನಗೆ ಬಿಡಿಸಿ ಹೇಳಬೇಕಾದ್ರೆ ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ ಅಂತ ನಿಮ್ಮಂಥವರೆಲ್ಲ ಮೂಢಬುದ್ಧಿಗಳಿಗೆಲ್ಲ ಸರಿಯಾಗಿ ಅರ್ಥವಾಗುವಂತೆ ಹೇಳುವವರು ನೀವು ಹೇಳಬೇಕು ನನಗೆ ಅಂತ ಜೈಮಿನಿ ಋಷಿಗಳು. ನಮ್ಮಂಥವ್ರಿಗೆ ಏನೇನೋ 25 ಸಮಸ್ಯೆಗಳು ಬರ್ತದೆ, ಅದರಲ್ಲಿ ಕೆಲವನ್ನು ಅವರು ಲೀಸ್ಟ್ ಮಾಡಿ ಕೊಟ್ಟರು. ರೂಢಿಯಲ್ಲಿ ಇದೆಲ್ಲ ಉಂಟು. ಅದು ಏನಪ್ಪ, ಒಬ್ಬರು ಕೂಡ ಉಪಯೋಗಕ್ಕೆ ಬಂದಿಲ್ಲ. 5 ಮಂದಿ ಗಂಡಂದಿರಿದ್ದರೂ ಕೂಡ ದ್ರೌಪದೀ ದೇವಿಗೆ ಬೇಕಾದವಾಗ ಒಬ್ಬರು ಉಪಯೋಗಕ್ಕೆ ಬಂದಿಲ್ಲ. ಅಂಥವ್ರನ್ನ ಗಂಡಂದು ಪಡ್ಕೊಂಡು ಏನು ಉಪಯೋಗ? ಏನೇನು 25 ಅಲ್ಲ. ಈ ಸಮಸ್ಯೆಗಳ ಕೆಲವನ್ನೆಲ್ಲ ಹೇಳಿದೆ, ಕೆಲವು ಉತ್ತರ ಕೊಡಬೇಕು ಅಂತ ಮಾರ್ಕಂಡೇಯರಲ್ಲಿ ಜೈಮಿನಿ ಋಷಿಗಳು ಕೇಳಿದರೆ, ಮಾರ್ಕಂಡೇಯರು ಹೇಳ್ತಾರೆ, ನೀವು ಎಲ್ಲರೂ ಸಮಯ ನೋಡಿದ್ದೀರಾ? ಈಗ ಸಮಯ ನೋಡಿಲ್ಲ ಅಂದರೆ ಸಮಯ ನೋಡಿ ಎಷ್ಟಾಯಿತು ಅಂತ. ಮಾರ್ಕಂಡೇಯರು ಹೇಳ್ತಾರೆ, ಇದು ಸಂಧ್ಯಾವಂದನೆಯ ಸಮಯ. ಇದು ಸಂಧ್ಯಾವಂದನೆಯ ಸಮಯ ಆದ್ದರಿಂದ ಕ್ರಿಯಾಕಾಲೋಯಂ ಅಸ್ಮಾಕಂ, ನಮಗೆ ಸಂಧ್ಯಾವಂದನೆಯ ಸಮಯ ಇದು ಬಂದಿದೆ. ಆದ್ದರಿಂದಾಗಿ ವಿಸ್ತಾರವಾಗಿ ಹೇಳುವುದಕ್ಕೆ ಈಗ ಸಮಯ ಇಲ್ಲ. ಇದು ಮಾರ್ಕಂಡೇಯರು ಹೇಳುವ ಮಾತು. ಒಳ್ಳೆಯದು. ನಮಗೊಂದು ಉಪನ್ಯಾಸವಾದರೂ ಕೂಡ ಸಮಯಕ್ಕೆ ಸ್ವಲ್ಪ ಅವರು ಬಹುಶಃ ಒತ್ತು ಕೊಡ್ತಾರೇನೋ ಅಂತ ಅನಿಸ್ತದೆ. ಹೀಗೆ ವಿಸ್ತಾರೇ ಚಾಪಿ ವಕ್ತವ್ಯೇ ನೈಷಕಾಲ ಪ್ರಶಸ್ತ್ಯತೆ. ಆದರೆ ಈ ಹೊತ್ತಿನಲ್ಲೂ ಯಾರು ಹೇಳಬಲ್ಲರು ಎಂಬುದನ್ನು ಹೇಳುತ್ತೇನೆ ನಾನು. ಕೃಷ್ಣ ಮಠಕ್ಕೆ ಹೋಗಿ ನಿಮಗೆ ಹೇಳ್ತಾರೆ, ಅಲ್ಲಿ ವ್ಯವಸ್ಥೆ ಉಂಟು. ಕೃಷ್ಣ ಮಠದಲ್ಲಿ ಯಾವ ಹೊತ್ತಿನಲ್ಲೂ ಉಪನ್ಯಾಸಾದಿಗಳಿಗೆ ವ್ಯವಸ್ಥೆ ಉಂಟು. ಆದ್ದರಿಂದಾಗಿ ನೀವು ಹೋಗಿ ಎಲ್ಲಿ ಹೋಗಬೇಕು ನಾವು ಅಂತ ಕೇಳಿದರೆ ಅವರು ಹೇಳ್ತಾರೆ, ನೀವು ಅಲ್ಲಿಗೆ ಹೋಗಿ. ಅವರು ಹೇಳ್ತಾರೆ ಮಾತ್ರ ಅಲ್ಲ, ನಿಮ್ಮ ಮನಸ್ಸಿನಲ್ಲಿ ನೀವು ಕೇಳಿದ 5 ಪ್ರಶ್ನೆಗಳಲ್ಲ, 50 ಪ್ರಶ್ನೆ 500 ಪ್ರಶ್ನೆ ಇದ್ದರೂ ಉತ್ತರ ಕೊಡ್ತಾರೆ ಅವರು. ಅಲ್ಲಿಗೆ ಹೋಗಿ. ಎಲ್ಲಿಗೆ ಹೋಗಬೇಕು? ದ್ರೋಣನ ಮಕ್ಕಳಿದ್ದಾರೆ, ಒಂದು 4 ಮಂದಿ ಇದ್ದಾರೆ. ಪಿಂಗಾಕ್ಷ, ವಿಬೋಧ, ಸುಪುತ್ರ, ಸುಮುಖ ಅಂತ. ದ್ರೋಣನ ಮಕ್ಕಳು
ಪಕ್ಷಿಗಳು ಯಾವತ್ತೂ ನೋಡಿದರೂ ಶಾಸ್ತ್ರ ಚಿಂತನೆ ಮಾಡ್ತಾ ಇರ್ತಾರೆ. ವೇದಶಾಸ್ತ್ರಾರ್ಥ ಜ್ಞಾನದಲ್ಲಿ ಅವರಿಗೆ ಎಷ್ಟು ಪರಿಣತಿ ಅಂತಂದರೆ ಬಹುಶಃ ಅಂತಹ ವ್ಯಕ್ತಿಗಳು ಯಾರೂ ಸಿಕ್ಕಲಿಕ್ಕಿಲ್ಲ. ಅಷ್ಟು ಅದರಲ್ಲೇ ಯಾವತ್ತೂ ನೋಡಿದರೂ ಶಾಸ್ತ್ರ ಚಿಂತನೆಯಲ್ಲೇ ಮುಳುಗಿದವರು. ಗಮನಿಸಿ, ದ್ರೋಣ ಎಂಬವನ ಮಕ್ಕಳು, ದ್ರೋಣ ಯಾರು ಅಂತ ಮತ್ತೆ ನೋಡೋಣ. 4 ಮಂದಿ ಪಕ್ಷಿಗಳು, 4 ಪಕ್ಷಿಗಳು ವೇದಾರ್ಥ ಚಿಂತನೆಯನ್ನು ಮಾಡ್ತಾ ಇರ್ತವೆ. ನಿಮ್ಮಲ್ಲಿ ಹುಟ್ಟಿಕೊಂಡ ಎಲ್ಲ ಸಮಸ್ಯೆಗಳು ಅವರಲ್ಲಿ ಉತ್ತರ ಉಂಟು. ಅಲ್ಲಿಗೆ ಹೋಗಿ ನೀವು, ಸರಿ ಅವರು ಆ ಪಕ್ಷಿಗಳಾದರೂ ಎಲ್ಲಿದ್ದಾವೆ? ಅದು ವಿಂಧ್ಯ ಪರ್ವತದ ಗುಹೆಯ ಒಳಗಡೆ ಇದ್ದಾರೆ ಅವರು. ಮಾರ್ಕಂಡೇಯರು ಹೇಳ್ತಾರೆ, ಅವರಿಗೆ ಹೋಗಿ ಕೇಳಿ, ಉತ್ತರ ಅಷ್ಟು ಸುಲಭದಲ್ಲಿ ಸಿಕ್ಕಲಿಕ್ಕಿಲ್ಲ, ಹೋಗಿ ಉಪಾಸನೆ ಮಾಡಿ ಕೇಳಿ ಹೇಳ್ತಾರೆ ಅಂತ. ಉಪಾಸನೆ ಮಾಡಿ ನಾವು ಜಿಜ್ಞಾಸೆ ಮಾಡಿದವಾಗ ಅದಕ್ಕೇನುಂಟು? ಫಲಶ್ರುತಿ ಉಂಟು. ಆದ್ದರಿಂದಾಗಿ ನೀವು ಅಲ್ಲಿ ಹೋಗಿ ಅವರನ್ನು ಉಪಾಸನೆ ಮಾಡಿ ಅವರಲ್ಲಿ ಆ ಜಿಜ್ಞಾಸೆಯನ್ನು ಮುಂದಿಡಿ, ಅವರು ಹೇಳ್ತಾರೆ ಅಂತ ಹೇಳಿದವಾಗ ಆಶ್ಚರ್ಯ ಆಯಿತು ಜೈಮಿನಿಗಳಿಗೆ. ಇದು ಒಳ್ಳೆ ನಾನು ಈ ಮಹಾಭಾರತದ ಬಗ್ಗೆ ಜಿಜ್ಞಾಸೆಗಳು ಬರುವಾಗ ಯಾರಾದರೂ ಸ್ವಾಮಿಗಳು, ಋಷಿಮುನಿಗಳು ಇಂಥವರೇ ಹೇಳಬಹುದು ನಿರೀಕ್ಷೆ ಮಾಡಿದರೆ, ನೀವು ಹೋಗಿ ಅಲ್ಲಿ ಯಾವುದೋ ಪರ್ವತದ ಗುಹೆಯಲ್ಲಿರುವಂತಹ 4 ಪಕ್ಷಿಗಳು ಹೇಳ್ತಾವೆ ಅಂತ ಹೇಳ್ತಾ ಇದ್ದೀರಲ್ಲ, ಅತ್ಯದ್ಭುತಮಿದಂ ಬ್ರಹ್ಮನ್. ಅವರು ನಮ್ಮ ಭಾಷೆಯಲ್ಲೇ ಮಾತಾಡ್ತಾರಾ ಅಂತಾರೆ. ಖಗವಾಗಿವ ಮಾನುಷಿ, ಮನುಷ್ಯರ ಮಾತಿನಂತೆ ಮಾತುಂಟು ಅವುಗಳದ್ದು. ಆ ರೀತಿಯಲ್ಲಿ ಪಕ್ಷಿಗಳು ಹೇಳಬೇಕು ಅಂತಿದ್ದರೆ ಇದು ಹೇಗೆ ಸಾಧ್ಯ? ಅವರಿಗೆ ಅಂತಹ ತಿಳುವಳಿಕೆ ಹೇಗೆ ಬಂತು? ಅಂತಹ ಜ್ಞಾನವನ್ನು ತಿರ್ಯಗ್ಯೋನಿಯಲ್ಲಿ ಅಡ್ಡಾದಿಡ್ಡ ಪ್ರಾಣಿಗಳಲ್ಲಿ ಹುಟ್ಟುಕೊಂಡಂತಹ ಪಕ್ಷಿಗಳು ಹೇಗೆ ಪಡ್ಕೊಂಡವು? ಅಂತಹ ಜ್ಞಾನ ಹೇಗೆ ಬಂತು? ದ್ರೋಣನ ಮಕ್ಕಳು ಅಂತ ಅಂತಿದ್ದೀರಿ, ಪಕ್ಷಿಗಳು ಅಂತ ಅಂತಿದ್ದೀರಿ. ದ್ರೋಣ ಅಂದರೆ ಯಾರು? ಯಾಕೆಂದರೆ ಯಾವ 4 ಪಕ್ಷಿಗಳು ನಮಗೆ ಉತ್ತರ ಕೊಡ್ತಾರೆ ಅಂತಹ 4 ಪಕ್ಷಿಗಳ ತಂದೆಯ ಸ್ಥಾನದಲ್ಲಿರುವಂತಹ ದ್ರೋಣ ಅಂದರೆ ಯಾರು? ಅಂತಹ ಪಕ್ಷಿಗಳಿಗೆ ಅಂತಹ ಧರ್ಮಜ್ಞಾನ, ಅಷ್ಟು ಶಾಸ್ತ್ರಜ್ಞಾನ ಹೇಗೆ ಬಂತು? ಇದನ್ನು ಹೇಳಬೇಕು ಅಂತ ಅಂದರೆ ಆಯ್ತು, ಅಲ್ಲಿ ಹೇಳ್ತಾರಾ, ನಾವು ಹೋಗ್ತೇವೆ ಅಂದಿಲ್ಲ ಅವರು ಹೇಳ್ತಾರೆ ಅಂದರೆ, ಯಾಕೆಂದರೆ ಯಾರು ಹೇಳ್ತಾರೆ ಅವರ ಬಗ್ಗೆ ಮಹತ್ವ ಬುದ್ಧಿ ಇದ್ದರೆ ಮಾತ್ರ ಆ ವ್ಯಕ್ತಿ ಹೇಳಿದ ವಿಷಯದಲ್ಲಿ ನಮಗೆ ಮಹತ್ವ ಗೊತ್ತಾಗೋದು. ಆದ್ದರಿಂದ ಅವರ ಬಗ್ಗೆ ಕೇಳಿದವಾಗ ಮಾರ್ಕಂಡೇಯರು ಹೇಳ್ತಾರೆ, ಅದು ಕೇಳಪ್ಪ ನೀನು, ಹಿಂದಕ್ಕೆ ನಂದನವನದಲ್ಲಿ ಇಂದ್ರದೇವರು ಮತ್ತು ನಾರದರು ಜೊತೆಯಲ್ಲಿ ಸೇರಿದರು. ನಾರದರು ಬರುವ ನಂದನವನದಲ್ಲಿ ಇಂದ್ರದೇವರು ಅನೇಕ ಮಂದಿ ಅಪ್ಸರಸ್ತ್ರೀಯರ ಜೊತೆಯಲ್ಲಿ ಎಲ್ಲ ಇದ್ದರು. ಆ ಸಂದರ್ಭದಲ್ಲಿ ಆ ಅಪ್ಸರಸ್ತ್ರೀಯರ ಮಧ್ಯದಲ್ಲಿರುವಾಗ ನಾರದರ ಆಗಮನವಾಯಿತಲ್ಲಿಗೆ. ನಾರದರು ಬಂದು ನೋಡಿದ ತಕ್ಷಣದಲ್ಲೇ ಇಂದ್ರದೇವರು ಎದ್ದು ನಿಂತರು, ನಾರದರಿಗೆ ಆಸನವನ್ನು ಕೊಟ್ಟರು. ಇಂದ್ರದೇವರು ಎದ್ದು ಆಸನ ಕೊಟ್ಟು ನಮಸ್ಕಾರ ಮಾಡಿದ ತಕ್ಷಣ ಅಲ್ಲಿರುವಂಥ ಎಲ್ಲ ಅಪ್ಸರಸ್ತ್ರೀಯರು ಬಂದರು, ನಮಸ್ಕಾರ ಮಾಡಿದರು, ಕೈ ಮುಗಿದೆಲ್ಲ ದೂರದಲ್ಲಿ ವಿನಯಪೂರ್ವಕವಾಗಿ ಆ ಹೆಣ್ಮಕ್ಕಳೆಲ್ಲ ಇದ್ದರೆಲ್ಲ. ಸರಿ, ಉಪಾಸನೆ ಮುಗಿದ ನಂತರದಲ್ಲಿ ಮಾತಾಡ್ತಾ ಏನೋ ವಿಷಯಗಳು ಮಾತಾಡಿದರು ನಾರದರು ಮತ್ತು ಇಂದ್ರದೇವರು. ಇಂದ್ರದೇವರು ಹೇಳ್ತಾರೆ, ಇಲ್ಲೆಲ್ಲ ರಂಭ, ಊರ್ವಶಿ, ಮೇನಕ, ತಿಲೋತ್ತಮ ಇವರೆಲ್ಲ ಇದ್ದಾರೆ, ಇಲ್ಲೆಲ್ಲ ಇಷ್ಟು ಅಪ್ಸರಸ್ತ್ರೀಯರಲ್ಲಿದ್ದಾರೆ. ನಾರದರೆ, ನಿಮಗೆ ಯಾರದ್ದು ನಾಟ್ಯ ಆಗಬೇಕು ಅಂತ ಹೇಳಿ, ಈ ವೇದಿಕೆಯಲ್ಲಿ ನಿಮ್ಮ ಮುಂಭಾಗದಲ್ಲಿ ಅವರಿಂದ ನೃತ್ಯ ನಾನು ಮಾಡಿಸ್ತೇನೆ. ದಸರಾ ಪ್ರಯುಕ್ತ ಒಂದು ನೃತ್ಯ ಆಗಲಿ, ಯಾರದ್ದಾಗ್ಬೋದು ಹೇಳಿ ಅಂತಂದರು. ರಂಭಾವ, ಕರ್ಕಶಾವಾಥ, ಉರ್ವಶಿ ಅಥ ತಿಲೋತ್ತಮ, ಘೃತಾಚಿ, ಮೇನಕಾವಾಪಿ, ನಿಮಗೆ ಯಾರು ಭವತೋ ಯತ್ರವಾ ಭವತೋ ರುಚಿ, ಇಲ್ಲ ನೀವು ಇಂಥವರದ್ದೇ ನಾಟ್ಯ ನೋಡಬೇಕು ಅಂತ ಅಪೇಕ್ಷೆ ಬಂದಿದ್ದರೆ ಅಂಥವರದ್ದೇ ನಾಟ್ಯ ನಿಮಗಾಗಿ ನಾನು ಹೇಳ್ತೇನೆ, ವ್ಯವಸ್ಥೆ ಮಾಡೋಣ. ನಾರದರು ಯೋಚನೆ ಮಾಡಿ ಹೇಳಿದರು. ಎಲ್ಲರೂ ಪಾಪ ವಿನಯದಿಂದ ಬಗ್ಗೆ ತಗ್ಗಿಯೆಲ್ಲ ಇದ್ದರು ಹೆಣ್ಮಕ್ಕಳೆಲ್ಲ. ನಾರದರು ಕೇಳ್ತಾರೆ, ರೂಪ, ಔದಾರ್ಯ, ಗುಣ ಇವುಗಳಲ್ಲಿ ನೀವು ಇಷ್ಟು ಮಂದಿಯಲ್ಲಿ ಇದ್ದೀರಲ್ಲ, ಎಲ್ಲರಲ್ಲೂ ರೂಪ ಉಂಟು, ಎಲ್ಲರಲ್ಲಿ ಔದಾರ್ಯ ಉಂಟು, ಲಾವಣ್ಯ ಉಂಟು, ಎಲ್ಲ ಗುಣಗಳು ನಿಮ್ಮಲ್ಲೆಲ್ಲ ಉಂಟು. ಇದರಲ್ಲಿ ತುಂಬ ಮೇಲ್ಮಟ್ಟದವಳು ಯಾರು ಅಂತ ಕೇಳ್ತಾರೆ.
ಸಹ ಕಲಾವಿದರು ಒಂದೇ ರೀತಿಯ ಸ್ಥಾನಮಾನವುಳ್ಳವರೆಲ್ಲರೂ ಸೇರಿದವಾಗ ಅವರಲ್ಲಿ ಇದರಲ್ಲಿ ಒಳ್ಳೆಯ ನಿಮ್ಮಲ್ಲಿ ಶ್ರೇಷ್ಠರಾದವರು ಯಾರು ಅಂತ ಕೇಳಿದರೆ ಯಾರು ಅವರವರು ಮುಖ ನೋಡ್ಕೊಳ್ತಾರೆ ಹೊರತು, ಯಾಕೆಂದರೆ ತಾನಲ್ಲ ಅಂತ ಹೇಳಲಿಕ್ಕೆ ಯಾರೂ ಸಿದ್ಧರಿಲ್ಲ. ಇನ್ನೊಬ್ಬ ಅವಳು ಭಾರಿ ಒಳ್ಳೆ ನಾಟ್ಯಗಾರ್ತಿ ಅಂತ ಹೇಳಲಿಕ್ಕೆ ಯಾರೂ ಸಿದ್ಧರಿಲ್ಲ. ಒಳ್ಳೆ ಕಲಾವಿದೆ ಅಂತ ಹೇಳಲಿಕ್ಕೆ ಇನ್ನೊಬ್ಬರು ಸಿದ್ಧರಿಲ್ಲ, ಇನ್ನೊಬ್ಬರನ್ನು ಹೇಳಲಿಕ್ಕೆ ಸಿದ್ಧರಿಲ್ಲ. ಯಾಕೆ ನಾರದರು ಹೇಳ್ತಾರೆ, ಯುಷ್ಮಾಕಂ ಹ್ಯ ಸರ್ವಾಸಾಂ ರೂಪೌದಾರ್ಯ ಗುಣಾಧಿಕಂ ಆತ್ಮಾನಂ ಮನ್ಯತೆ ಯಾತು ಸಾ ನೃತ್ಯತು ಮಮಾಕೃತಃ. ನಿಮ್ಮಲ್ಲಿ ಯಾರು ಅತ್ಯಂತ ಸುಂದರಿ, ಅತ್ಯಂತ ಲಾವಣ್ಯವತಿ, ಅತ್ಯಂತ ನೃತ್ಯದಲ್ಲಿ ಪ್ರವೀಣೆ ಅಂತ ಯಾರಿದ್ದೀರಿ ಅವರು ನನ್ನ ಮುಂಭಾಗದಲ್ಲಿ ನಾಟ್ಯ ಮಾಡಿ ಅಂತ ನಾರದರು ಅಂದರು. ಅಷ್ಟು ಹೇಳಿ ಸುಮ್ಮನೆ ಇರಬೇಕೋ ಬೇಡೋ ನಾರದರು. ಜೊತೆಯಲ್ಲಿಂದ ಹೇಳಿದರು, ಯಾಕೆಂದರೆ ಈ ನಾಟ್ಯದ ಸಿದ್ಧಿ ಉಂಟಲ್ಲ ಅದು ಎಲ್ರಿಗೂ ಆಗುವುದಿಲ್ಲ. ಭರತನಾಟ್ಯ ಶಾಸ್ತ್ರ ಹೇಳಿಕೊಡೋರಿದ್ದಾರೆ ಅಂತ ಅಂದ್ಕೊಂಡು ಅಭ್ಯಾಸ ಮಾಡಿದ ತಕ್ಷಣ, ಯಾಕೆಂದರೆ ಅದಕ್ಕೆ ಅಂಗಸೌಷ್ಠವ ಬೇಕು, ಮುಖದಲ್ಲಿ ಮಂದಹಾಸ ಬೇಕು. ಈಗ ನನ್ನಂಥವನ ಕೈಯಲ್ಲಿ ಭರತನಾಟ್ಯ ಮಾಡಿದರೆ ನೋಡುವವರ ಸ್ಥಿತಿ ಹೇಗಿರ್ಬೋದು? ಯಾಕೆಂದರೆ ಅದರಿಂದಾಗಿ ಭರತನಾಟ್ಯ ಇತ್ಯಾದಿಗಳಿಗೆ ಅದಕ್ಕೆ ಇದು ಗುಣರೂಪ ವಿಹೀನಾಯ ರೂಪ, ಗುಣ, ಅಂಗಗಳ ಚಲನವಲನಗಳು, ದೃಷ್ಟಿ ಇವುಗಳೆಲ್ಲ ಯಾರಿಗೆ ಇದಿಲ್ಲ ಅಂಥವರಿಗೆ ನಾಟ್ಯದಲ್ಲಿ ಸಿದ್ಧಿ ಆಗುವುದಿಲ್ಲ. ಚಾರ್ವಧಿಷ್ಠಾನವನ್ನೃತ್ಯಂ ನೃತ್ಯಂ ಅಜ್ಞಾನ್ ವಿಡಂಬನಂ. ಅದು ಇಲ್ಲದೆ ಒಟ್ಟು 4 ಮಂದಿಯ ಗುಂಪಿನಲ್ಲಿ ನಾನು ಮಾಡಿದ್ದೇನೆ ಮೊನ್ನೆ ಅರಮನೆಯ ಇದರಲ್ಲಿ ವೇದಿಕೆಯಲ್ಲಿ ಅಂತ ಅನ್ನೋದಕ್ಕೆ ಒಂದು ಆಗ್ತದೆ ಹೊರತು ನೋಡುವವರಿಗೆ ಅದನ್ನು ಆಸ್ವಾದ ಸಿಕ್ಕುವುದಿಲ್ಲ. ಒಳ್ಳೆಯ ಭರತನಾಟ್ಯ ಆಗಬೇಕಾದ್ರೆ ಮುಖದಲ್ಲಿ, ದೇಹಗಳಲ್ಲಿ, ಹಾವಭಾವದಲ್ಲಿ, ಅಭಿನಯ, ನಾಟ್ಯಶಾಸ್ತ್ರದಲ್ಲಿ ಯಾವುದನ್ನು ಹೇಳ್ತಾರೆ 4 ಆ 4 ಅಂಗಗಳು ಪೂರ್ಣವಾಗಿ ಇರಬೇಕು. ಆದ್ದರಿಂದಾಗಿ ಇದರಲ್ಲಿ ಎಲ್ಲರದಲ್ಲೂ ಯಾರು ಅತ್ಯಂತ ಪರಿಣತಿ ಉಳ್ಳವಳು ಅಂತ ನಿಮಗೆ ನೀವು ತಿಳ್ಕೊಂಡಿದ್ದೀರೋ ಅವರು ಮಾಡಿ ಅಂತ ಹೇಳಿದ ತಕ್ಷಣ ಮಾರ್ಕಂಡ ಹೇಳ್ತಾರೆ, ಅಷ್ಟು ಹೇಳಿದ್ದು ಯಾರು ನಾನು ಕಮ್ಮಿ ಅಂತ ಒಪ್ಪಿಕೊಳ್ಳಿಕ್ಕೆ ಸಿದ್ಧರಿಲ್ಲ. ಆದ್ದರಿಂದಾಗಿ ಪ್ರತಿಯೊಬ್ಬರು ಕೂಡ ಅಹಂ ಗುಣಾಧಿಕ ನತ್ವಂ ಚಾನ್ಯತ್. ಅವ್ರು ಹೇಳ್ತಾರೆ, ನೀನಲ್ಲ, ನಾನು ಮಾಡ್ತೇನೆ, ಹಾಗಿದ್ರೆ ನಾನು ಉತ್ತಮಳು ಅಂತ. ಪ್ರತಿಯೊಬ್ಬರು ನಾನು ಅದರಲ್ಲಿ ಒಳ್ಳೆ ಪರಿಣತಿ ಪಡ್ಕೊಂಡವಳು, ನನ್ನಲ್ಲಿ ರೂಪ ಉಂಟು, ಔದಾರ್ಯ ಉಂಟು, ಅದಕ್ಕೆ ಬೇಕಾದ್ದೆಲ್ಲ ಅಂಗಸೌಷ್ಠವಾದಿಗಳೆಲ್ಲ ಉಂಟು ಅಂತ ಪ್ರತಿಯೊಬ್ಬರು ಹೇಳಲಿಕ್ಕೆ ಶುರು ಮಾಡಿದ್ರಂತೆ.